ನೀವು ನಿಜವಾಗ್ಲೂ ಮಹಾತ್ಮರು. ನಿಮ್ ಪಾದ ಪೂಜೆಗೆ ನೀರ್ ತಗೊಂಡ್ ಬರ್ತೀನಿ. ಕೊಡು ಸ್ವಾಮಿ, ಅನುಮತಿ ಕೊಡಿ. ನಿಮ್ಮೆ ಶ್ರೀಹರಿ, ಬನ್ನಿ ಆಶೀರ್ವಾದ ತಗೊಂಡು ಬನ್ನಿ. ಅರೆ, ನಿಮಗೆ ನಮ್ ನೇಮ್ ಹೇಗ್ ಗೊತ್ತಾಯ್ತು? ನನಗೆ ಎಲ್ಲವೂ ಗೊತ್ತು. ನಿಮ್ ಮುಖ ನೋಡಿದ್ರೆ ನಂಗೆ ಅರ್ಥ ಆಗತ್ತೆ. ಶ್ರೀಹರಿ, ನಿನಗ್ ನಂಬಿಕೆ ಇಲ್ಲ. ನಿಮ್ಮಿ, ನಿನಗ್ ಪಾನಿಪುರಿ ಅಂದ್ರೆ ಇಷ್ಟ. ಪಾನಿಪುರಿ ಇದೆಯಾ? ಗಂಗಾ ಪಾನಿ, ದಸರಾ ಆನಿ. ಶ್ರೀಹರಿ, ಸಣ್ಣ ವಿಷಯಕ್ಕೆ ನಿಮ್ಮ ಅಪ್ಪನ ಹತ್ರ ಜಗಳ ಆಡಿದೆ. ಇಂಟರ್ವ್ಯೂನಲ್ಲಿ ಯಾಕೆ ಫೇಲ್ ಆದೆ ಅಂತ ನಿಮ್ಮ ಅಪ್ಪ ಬೈ. ನಿನ್ನ ಹತ್ರ ಉತ್ತರ ಇರಲಿಲ್ಲ. ಸಿಟ್ಟಾದ ನಿಮ್ಮಪ್ಪ ನಿನ್ನ ಮೇಲೆ ಫ್ಲವರ್ ವಾಸ್ ಎಸೆದ್ರು. ಅದು ಪೀಸ್ ಆಗೋಯ್ತು. ಕೊಡು ಪೆನ್ನು. ಕೊಡು ಪೆನ್ನು, ಕೊಡು. ಕೊಡು ಪೆನ್ನು. ಕೊಡು. ಹೌದು, ಸತ್ಯ. ಇವ್ರಿಗೆ ಹೆಂಗೋಗುತ್ತೋ ಇದೆಲ್ಲ? ಕಡೆಗೆ ಪಾಂಡುರಂಗ ನಿಮ್ಮಿಗೆ 500 ರೂಪಾಯಿ ಕೊಟ್ಟು ಶ್ರೀಹರಿಗೆ ಪಾನಿಪುರಿ ತಿನ್ಸು ಅಂತ ಹೇಳಿ ನಿನ್ನ ಸಾಗ ಹಾಕ್ತ. ಬಾಯಿ ನಂದು, ಭಾಷೆ ದೇವ್ರು. ದಿಗಡ್ದಿಮ್ಮಿ ಅವ್ರು ಯಾರನ್ನ ತಕೊಂಡ್ಬಂದ್ಬಿಟ್ಟಿದ್ದಾರೆ. ಮಾಯಿ, ನಿಧಾನಾಗ್ ಮಾತಾಡಿ. ಅವರು ದೈವಾಂಶ ಸಂಭೂತರು. ಬರೀ ಇಷ್ಟೇ ಆಗೋಯ್ತು. ಬೀದಿಲ್ ಹೋಗೋರ್ನೆಲ್ಲ ಮನೆ ಕರ್ಕೊಂಬ, ಅವ್ರಿಗೆ ಉಪಚಾರ ಮಾಡು. ಇದೇನ್ ಪಾಂಡುರಂಗ ಅವ್ರ ಧರ್ಮಛತ್ರನ? ಮಾಯಿ, ಅವ್ರ ಬಗ್ಗೆ ತಿಳಿದೆ ಹಾಗೆಲ್ಲ ಮಾತಾಡ್ಬೇಡಿ. ಅವರು ನಡ್ಕೊಂಡು ಹಿಮಾಲಯಕ್ಕೆ ಹೊರಟಿದ್ದಾರೆ. ಬಸ್ಸು, ಏರೋಪ್ಲೇನು, ರೈಲು ಇಲ್ದೇ ಕಾಲದಲ್ಲಿ ಜನ ನಡೀತಾ ಇದ್ರು, ಅದನ್ನ ನಂಬೋದು. ಇಷ್ಟೆಲ್ಲ ವ್ಯವಸ್ಥೆ ಇರುವಾಗ್ಲೂ ಇವ್ರು ನಡ್ಕೊಂಡು ಹೋಗ್ತಿದ್ದಾರೆ ಅಂದ್ರೆ ನಿನ್ನ ಬಾಬಾ ಲೂಸು ಅಂತ ಅರ್ಥ. ಪಾಚೋ ಶ್ರೀಮತಿ, ಮೊನ್ನೆ ನೀನ್ ತಗೊಂಡಿರೋ 2 ಡಿಸೈನ್ ಸೀರೆ ತುಂಬಾ ಚೆನ್ನಾಗಿದೆ ಅಲ್ಲ? ಬಾಬಾ ಬಗ್ಗೆ ಮಾತಾಡಿದ್ರೆ ಸುಟ್ಟು ಕರ್ಕಲಾಗಿ ಹೋಗುತ್ತೆ. ನಾನ್ ಡಿಸೈನರ್ ಸೀರೆ ತಗೊಂಡ್ರೆ ನಿಮ್ಗೆ ಗೊತ್ತಾಯ್ತು? ಒಂದು ಹಸಿರು ಬಣ್ಣ, ಮತ್ತೊಂದು ಕೆಂಪು ಬಣ್ಣ. ಒಂದು 8,000, ಮತ್ತೊಂದು 10,000. ನಿನ್ ಗಂಡನ್ನ ಕಾಡಿ ಬೇಡಿ ಆ ಸೀರೆ ತಗೊಂಡೆ. ಇನ್ನೂ ಕಾಲ ಮುರಿದಿಲ್ಲ. ನೀನ್ ಅದನ್ನಿನ್ನೂ ಹುಟ್ಟಿಲ್ಲ. ಯಾಕೆ ಅಂದ್ರೆ ಅದಕ್ಕೆ ಸರಿ ಹೊಂದೋ ಬ್ಲೌಸು ಇನ್ನೂ ನಿನಗೆ ಸಿಕ್ಕಿಲ್ಲ. ಜೇಬಲಿದ್ದ 20,000 ರೂಪಾಯಲ್ಲಿ 20 18,000. 2 ಡಿಸೈನರ್ ಸೀರೆ ತಗೊಂಡೆ. ಒಂದು ಹಸಿರು ಬಣ್ಣದ್ದು, ಇನ್ನೊಂದು ಕೆಂಪು ಬಣ್ಣದ್ದು. ಒಂದ್ 8,000, ಇನ್ನೊಂದು 10,000. 20,000 ರೂಪಾಯಿಗೆ 2 ಸೀರೆನಾ? ಅಯ್ಯೋಯ್ಯೋ, 20 18. ನಿಮ್ಗೆ 20,000 ರೂಪಾಯಿ ಅನ್ಸಿದ್ರೆ ಇನ್ 2,000 ರೂಪಾಯಿ ಕೊಟ್ಬಿಡಿ. ಬ್ಲೌಸ್ ಹೊಲ್ಸಿಲ್ಲ, ಅದಕ್ಕೆ ಕೊಡ್ತೀನಿ. ಏನೇ ಇವ್ರು ಈ ರೇಂಜಿಗೆ ಹೇಳ್ತಾ ಇದಾರೆ? ಸುಳ್ಳು ಅಂತ ಹೇಳಿ ನೋಡೋಣ. ಸುಳ್ಳು ಅಂತ ಹೇಳಿ ಯಾವ ಕರ್ಮಕ್ಕೆ ಸಿಗಾಕೊಳ್ಳಿ ನಾನು? ಇದು ನಿಜವಾಗ್ಲೂ ಸತ್ಯನೇ. ಅದಕ್ಕೆ ಪಾದ ಪೂಜೆ ಮಾಡಕ್ಕೆ ಬಂದಿದ್ದೀನಿ. ನಾ ಮಾಡ್ತೀನಿ. ಇಲ್ಲ ಇಲ್ಲ ಇಲ್ಲ, ನಾನ್ ಮಾಡ್ತೀನಿ. ಅವ್ರನ್ನ ಕರ್ಕೊಂಡ್ ಬಂದಿದ್ ನಾನು. ಅವ್ರ ಪಾದಗಳು ನಂದು. ನೋಡು, ನಾನು ಈ ಮನೆ ಒಡ್ತಿ. ದೊಡ್ಡವ್ರು ಯಾರೇ ಬಂದ್ರು ನಾನೇ ಪಾದ ಪೂಜೆ ಮಾಡ್ಬೇಕು. ನಾನು ಈ ಮನೆ ಸೊಸೆ, ನಾನ್ ಪಾದ ಪೂಜೆ ಮಾಡ್ಬೇಕು. ಯಾವ ಸೊಸೆನೇ ಇವಳು? ಜಗಳ ಬೇಡ, ಇಬ್ರು ಸೇರಿ ಮಾಡಿ. ನೀವು ನಮ್ಮ ಮನೆಗೆ ಬಂದಿದ್ದು ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ಹಿಮಾಲಯದ ಎತ್ತರ ಅಳೆದವ್ರಿಲ್ಲ, ನಿಮ್ಮನೆ ಪಾಚೋ ಶ್ರೀಮತಿಯ ವಿಶಾಲ ಹೃದಯ ತಿಳಿದವರಿಲ್ಲ. ಅಯ್ಯಪ್ಪ ಸ್ವಾಮಿಗೆ 18 ಮೆಟ್ಲು, ನಿಮ್ಮನೆಗೆ 14 ಮೆಟ್ಲು. ಮುಗಿಸ್ಕೊಂಬರೆ. ಅಲ್ಲ, ನಮ್ಮನೆ ಮೆಟ್ಲು ನಾವೇ ಎಣಿಸಿಲ್ಲ. ಈ ವಯ ಯಾವಾಗ ಬಂದು ಎಣಿಸ್ದಮ್ಮ? ಅಮ್ಮ ಇಲ್ಲಿ ಮುಚ್ಕೊಂಡು ನಿಂತ್ಕೋ. 13 to 14 ಕರೆಕ್ಟ್ ಆಗಿದೆ. ಹಾ, ಈ ಮನೆ ಬಾಲ್ಕನಿ ಅನೇಕ ಕಥೆಗಳನ್ನು ಹೇಳುತ್ತೆ. ಹೌದೌದು. ನಿಮ್ಮ ಮಾವ ಅನೇಕ ಸಲ ಮೇಲಿಂದ ಕೆಳಗೆ ಬಿದ್ದಿದ್ದಾರೆ. ಖಂಡಿತವಾಗ್ಲೂ ಹೌದು. ನಿಮ್ಮ ಅತ್ತೆ ಶ್ರೀಮತಿ ಅವ್ರನ್ನ ಪ್ರೀತಿಯಿಂದ ಎಸೆಯೋದ್ರಿಂದ ಅದು ಅವರಿಗೆ ಆಟ ಆಗಿದೆ, ಕಾಟ ಅಂತ ಅನ್ಸ್ಲಿ. ಮಹಾತಾಯಿ, ಅವ್ರು ಪೂಜೆ ಮಾಡ್ಬೇಕಾದ್ರೆ ನಾವ್ಯಾಕೆ ನೋಡ್ಬಾರ್ದಂತೆ? ಪ್ರಶ್ನೆ ಮಾಡ್ಬೇಡ ಶ್ರೀಹರಿ, ಅವರು ಮಹಾತ್ಮರು. ಪೂಜೆ ಮಾಡಬೇಕಾದ್ರೆ ನನ್ನ ದಿವ್ಯ ದೃಷ್ಟಿ ಜಾಗೃತವಾಗತ್ತೆ. ಅದಕ್ಕೆ ಯಾರು ಬರಬಾರ್ದು ಅಂತ ಹೇಳಿದೆ. ತಗೊಳ್ಳಿ ಪ್ರಸಾದ. ಚಾರು, ಮಾವ, ಅಯ್ಯೋ ಕೈ ಮುಗಿತೀನಮ್ಮ, ಖಾಲಿ ಮಾತ್ರ ಬೀಳ್ಬೇಡ. ಅಲ್ಲಮ್ಮ, ಒಂದಿನ ಊರಿಗೆ ಹೋಗ್ಬರೋಷ್ಟರಲ್ಲಿ ಯಾರೋ ಸ್ವಾಮೀಜಿನ ಕರ್ಸಿದ್ಯಾ? ಅವರು ಸ್ವಾಮಿ ಅಲ್ಲಪ್ಪ, ಬಾಬಾ. ಪಾಂಡುರಂಗ, ಆಫೀಸಲ್ಲೇ ನಿನ್ ಬಾಸ್ ಬಾಲರಾಜ್ ಬೈದಿದ್ರಿಂದ ನಿನ್ ಮನ್ಸಿಗೆ ತುಂಬಾ ನೋವಾಗಿದೆ. ಓ, ಅಕ್ಷರ ಬಗ್ಗೆ
ಅರ್ಜೆಂಟಿನ ಫೈಲ್ ಆದಷ್ಟು ಬೇಗ ರೆಡಿ ಮಾಡ್ರಿ ಅಂತ ಹೇಳಿದ್ರೆ ಆಫೀಸರ್ಸ್ ಅಲ್ಲಿ ನಿದ್ದೆ ಮಾಡ್ತೀರಲ್ರಿ. ಫೈಲ್ ನಂಬರ್ 114 ಕಸದ ಬುಟ್ಟಿ ಹತ್ರ ಬಿದ್ದಿತ್ತು. ಪಾಂಡ್ರಂಗ, ಇದು ನಿನಗೆ ಶೋಭೆ ತರತ್ತ? ಸಿಂಗಯ್ಯ ತೋರಿಸಿದ್ರಿಂದ ನೀನು ಬದುಕಂಡೆ. ಬಾಬಾ, ಇದನ್ನ ನಿಮ್ಗೆ ಯಾಕೆ ಗೊತ್ತಾಯ್ತು? ದಿವ್ಯ ದೃಷ್ಟಿ. ಪ್ರಪಂಚದಲ್ಲಿ ಏನೇನ್ ನಡೆಯುತ್ತೆ ಅಂತ ನಾನು ಹೇಳ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈಗ ಏನ್ ಮಾಡ್ತಿದ್ದಾರೆ ಅಂತ ಹೇಳ. ಅವರು ಮನೆಯಲ್ಲಿ ಬ್ರೆಡ್ ತಿಂತಾ ಇದ್ದಾರೆ, ಹತ್ರದಲ್ಲೇ ಚೀಸ್ ಇದೆ. ಈಗ ಅವರಿಗೆ ಒಂದು ಕರೆ ಬಂದಿದೆ. ಹೇಗೆ ಬಾಬಾ? ಹೇಗೆ ಬಾಬಾ ಗೊತ್ತಾಗತ್ತಿದೆಲ್ಲ ನಿಮ್ಗೆ? ಪಾಂಡುರಂಗಂಗೆ ರಸ್ತೆಯಲ್ಲಿ ಪೆನ್ ಸಿಕ್ಕಿದ ಮೇಲೆ ಮನೆಯವ್ರನ್ನ ಕಡೆ ಕಾಣಿಸ್ತಿದ್ದಾನೆ. ಇದು ತಪ್ಪು. ದಾರಿ ಬಾಬಾ, ಇಲ್ಲೇನೋ ನಡೀತಿದೆ. ನಿಮ್ಮಿ ಏನೋ ಮಿಸ್ ಹೊಡಿತಿದೆ. ಅದೆಂಗೋ ಟೈಲ್ ಮಾಡ್ತೀಯ? ಇವ್ರೇನಂದ್ರು? ಡೊನಾಲ್ಡ್ ಟ್ರಂಪ್ ನಿನ್ನೆ ಮನೇಲೆ ಕುತ್ಕೊಂಡು ಬ್ರೆಡ್ ತಿಂದ್ರು ಅಂದ್ರು. ಆದ್ರೆ ನಿನ್ನೆ ಡೊನಾಲ್ಡ್ ಟ್ರಂಪ್ ಇಂಗ್ಲೆಂಡ್ ವಿಸಿಟ್ ಮಾಡಿದ್ರು. ನಿನಗೆ ಹೆಂಗೋ ಗೊತ್ತಾಯ್ತು? ಆ ನ್ಯೂಸ್ ಟಿವಿಲೂ ಬಂತು, ಪೇಪರಲ್ಲೂ ಬಂತು. ಹಾಗಾದ್ರೆ ಆ ಬಾಬಾ ಡೂಪ್ಲಿಕೇಟಾ? ನನ್ಗೇನೋ ಡೌಟೇ ಇಲ್ಲ. ಪಕ್ಕ ರೈಲು ಅನ್ಸುತ್ತೆ. ಅವ್ರ ಲಗೇಜ್ ಚೆಕ್ ಮಾಡೋಣ. ಮುಗೀತ ಸತ್ಯ ಶೋಧನೆ. ಅನುಮಾನ ದೊಡ್ಡ ರೋಗ. ಮನುಷ್ಯ ತನ್ನನ್ನು ತಾನೇ ನಂಬಲ್ಲ. ರಾತ್ರಿ ಮಲಗ್ತೀವಿ, ಬೆಳಗಾಗುತ್ತೋ ಇಲ್ವೋ ಅನ್ನೋ ಅನುಮಾನ. ಸ್ನಾನದ ಕೋಣೆಗೆ ಹೋಗಿ ಬಟ್ಟೆ ಬಿಚ್ತೀವಿ, ಬಟ್ಟೆನ ಮತ್ತೆ ನಾವೇ ಹಾಕ್ಕೋತೀವೋ ಅಥವಾ ಬೇರೆಯವ್ರು ಬಂದು ಹಾಕ್ತಾರೋ ಅನ್ನೋ ಅನುಮಾನ. ತುತ್ತನ್ನ ಬಾಯಿಗೆ ಹಾಕ್ಕೋತೀವಿ, ಅದು ಗಂಟ್ಲಲ್ಲಿ ಇಳಿಯುತ್ತೋ ಶ್ವಾಸಕೋಶಕ್ಕೆ ಹೋಗುತ್ತೋ ಅನ್ನೋ ಅನುಮಾನ. ಬಾಬಾ, ನಮ್ಮ ಮನೆಯವರಿಂದ ಏನಾದರೂ ತೊಂದರೆ ಆಗಿದ್ರೆ ದಯವಿಟ್ಟು ಕ್ಷಮಿಸ್ಬೇಕು. ಈ ಶ್ರೀಹರಿಗೆ ಯಾರ ಮೇಲೂ ನಂಬಿಕೆ ಇಲ್ಲ. ನಂಬಿಕೆ ಇಲ್ದವನು ಈ ಜಗತ್ನಲ್ಲಿ ಬದುಕಲ್ಲ. ಸಂಶಯಾತ್ಮ ವಿನಶ್ಯತಿಯಂತೆ ಆ ಶ್ರೀಹರಿ ಹೇಳಿದ್ದು ಈ ಶ್ರೀಹರಿ ಬಗ್ಗೆ. ಆಯ್ತು ಸ್ವಾಮಿ, ನಿಮ್ಗೆ ಅಷ್ಟೆಲ್ಲ ಶಕ್ತಿ ಇದ್ರೆ ಇವಾಗ ನಮ್ಮ ಅಪ್ಪ ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ ಹೇಳಿ ನೋಡೋಣ. ನನಗೆ ಟೆಸ್ಟಾ? ಈ ಟೆಸ್ಟ್ ಅಲ್ಲಿ ನೀವು ಪಾಸ್ ಆದ್ರೆ ನಾನು ನಿಮ್ಮನ್ನ ನಂಬ್ತೀನಿ. ಸಿಂಪಲ್. ಆಗ್ಲಿ. ನಾನು ಧ್ಯಾನ ಮಾಡಿ ನನ್ನ ಸಹಸ್ರ ಚಕ್ರಗಳಿಗೆ ಸಂಚಲನ ನೀಡಿ ದಿವ್ಯ ದೃಷ್ಟಿಯಿಂದ ನೋಡಿ ಹೇಳ್ತೀನಿ. ಎಲ್ಲ ಇಲ್ಲೇ ಇರಿ, ಅಡಚಣೆ ಉಂಟಾಗಬಾರದು. ಸರ್, ನಾನ್ ಸ್ವೀಟ್ನ ನನ್ ಕೈಯಲ್ಲಿ ಮುಟ್ಟಲ್ಲ ಅಂತ ಪ್ರಮಾಣ ಮಾಡ್ಬಿಟ್ಟಿದೀನಿ. ನೀವು ತಿನ್ನಿಸ್ತಾ ಇದೀರಲ್ಲ, ಅದಕ್ಕೆ ತಿಂತಾ ಇದೀನಿ. ಚಿಕ್ಕಿಸು ಚಿಕ್ಕಿಸು. ಇನ್ನು ಮುಗ್ದಿಲ್ವಂತ ಅವ್ರದ್ದು. ನಿನ್ನ ಗಂಡ ಪಾಂಡುರಂಗ ಕ್ಲೀಶನ್ ಜೊತೆ ಜಾಮೂನ್ ತಿಂತಾ ಇದ್ದಾನೆ. ತನ್ನ ತಟ್ಟೆಲಿರೋ ಜಾಮೂನನ್ನ ಕ್ಲೀಶನ್ ಬಾಯೊಳಗೆ ಹಾಕ್ತಾ ಇದ್ದಾನೆ. ಕ್ಲೀಶಾಗಿ ಜಾಮೂನ್ ತಿನ್ಸ್ತಿದಾರಾ? ಅದ್ರಲ್ಲೇನಿದೆ ದೊಡ್ಡ ವಿಷಯ? ಅಪ್ಪನ ಬುದ್ಧಿ ನಿಂಗೂ ಗೊತ್ತಿಲ್ವಾ ಅಮ್ಮ? ಅವರು ರಸಿಕ. ತೌಡು ಕುಟ್ದಂಗ್ ಕುಟ್ಟು ಬಿಡ್ತೀನಿ. ಜಾಮೂನ್ ತಿಂದ ಕ್ಲೀಶ ನಾಚಿಕೊಂಡು ಪಾಂಡುರಂಗನ್ ಬೆನ್ನಿಗೆ ಗುತ್ತಾ ಇದ್ದಾಳೆ. 1, 2, 3. ಆ ಗುದ್ದು ಪಾಂಡುರಂಗಂಗೆ ಬಹಳ ಹಿತವಾಗಿದೆ. ಕ್ಷಮಿಸಿ ಬಾಬಾ, ಆದ್ರೆ ನಮ್ಮ ಯಜಮಾನ್ರು ಆತರ ಅಲ್ಲ. ಅವ್ರು ಯಾವತ್ತೂ ಕ್ಲೀಶಂಗೆ ಜಾಮೂನ್ ಗಿಮೂನ್ ಎಲ್ಲ ತಿನ್ಸಕ್ ಹೋಗಿಲ್ಲ. ಓಕೆ ಓಕೆ, ಕನ್ಫ್ಯೂಷನ್ ಯಾಕೆ? ನಾನು ಈಗಲೇ ಅಪ್ಪಂಗೆ ಫೋನ್ ಮಾಡ್ತೀನಿ. ಸ್ಪೀಕರ್ ಹಾಕು ಶ್ರೀಹರಿ. ಹೇಳಪ್ಪ. ಹಲೋ ಅಪ್ಪ, ಎಲ್ಲಿದ್ಯಪ್ಪ? ಹಾ, ಊಟ ಮಾಡಿ ಕೆಲಸ ಮಾಡ್ತಾ ಇದ್ದೀನಿ. ಓ, ಹಾಗಾದ್ರೆ ಇವಾಗ ನೀನು ಆಫೀಸಲ್ಲಿ ಕ್ಲೀಶಾ ಅವ್ರ ಜೊತೆ ಜಾಮೂನ್ ತಿಂತಾ ಇದ್ಯಾ? ಅಯ್ಯೋ ನಿಜ ಹೇಳಪ್ಪ, ಪರವಾಗಿಲ್ಲ. ಕ್ಲೀಶಾ ಅವ್ರಿಗೆ ಎಷ್ಟು ಜಾಮೂನ್ ತಿನ್ನಿಸ್ದೆ? 1, 2? ಏ ಕಳ್ಳ, ಆಫೀಸಿಗೆ ಬಂದು ಕದ್ ನೋಡ್ತಾ ಇದೆಯೇನೋ? ಅಯ್ಯೋ ಇಲ್ಲಪ್ಪ, ಮ್ಯಾಟ್ರಿಕ್ ಬಾರಪ್ಪ. ಇವಾಗ ಏನ್ ಮಾಡ್ತಿದ್ಯಾ ಆಫೀಸಲ್ಲಿ? ಜಾಮೂನ್ ತಿನ್ನಿಸ್ತಿದ್ಯಾ ಕ್ಲೀಶಾ ಅವ್ರಿಗೆ? ಕ್ಲೀಶಾಗೆ ಜಾಮೂನ್ ಅಂದ್ರೆ ತುಂಬಾ ಇಷ್ಟ ಅಂತ ಕಣೋ.
ಅವಳು ತನ್ನ ಕೈಯಿಂದ ಸ್ವೀಟ್ ತಿನ್ನೋದಿಲ್ಲ ಅಂತ ಶಪಥ ಮಾಡಿದ್ಲಂತೆ. ಅದಕ್ಕೆ ನಾನೇ ನನ್ನ ಕೈಯಾರ ಜಾಮೂನ್ ತಿನ್ಸಿದೆ. 2 ಜಾಮೂನ್ ತಿನ್ಲು ಕಣೋ. ನೋಡು, ಈ ವಿಷಯನ ಯಾರಿಗೂ ಹೇಳ್ಬೇಡ. ನಿಮ್ಮ ಅಮ್ಮನಿಗಂತೂ ಮೊದಲೇ ಹೇಳ್ಬೇಡ ಕಣೋ. ನಿಮ್ಮ ಅಮ್ಮನಿಗೆ ಗೊತ್ತಾದ್ರೆ ಅಷ್ಟೇ ನನ್ನ ಕತೆ ಮುಗೀತು. ನೋಡು, 500 ರೂಪಾಯಿ ಕೊಡ್ತೀನಿ, ಪೂರಿ ತಿನ್ಕೊಂಡು ಪಾನಿ ಕುಡ್ಕೊ, ಸರಿನಾ? ಆದ್ರೂ ಯಾರಿಗೂ ಹೇಳ್ಬೇಡ ಅಂದ್ಬಿಟ್ಟು ನೀನೇ ತಗ್ಲಾಕೊಂಡಿಯಪ್ಪ. ಓಕೆ, ಎಂಜಾಯ್. ಬಾಯ್. ಇವಾಗ ನಾನು ಕಾಲಕ್ಕೆ ಬೀಳ್ಬೇಕಾಯ್ತು. ಇಲ್ಲೇನೋ ನಡೀತಿದೆ. ಏನಾಯ್ತು? ನೋಡಪ್ಪ, ಎದೆ ಗಟ್ಟಿ ಮಾಡ್ಕೊ. ತಪ್ಪು ಮಾಡಿದ್ಯಾ, ಸಿಕ್ಕಾಕೊಂಡಿದ್ಯಾ, ಹುಷಾರಾಗಿ ಹ್ಯಾಂಡಲ್ ಮಾಡು. ದೇವ್ರನ್ನ ನೆನೆಸು. ನಾನೇನು ಮಾಡಿದ್ದೀನಿ? ಒಪ್ಪ, ಎಲ್ರು ಸೇರೋ ಒಂದು ಹಾಡು ಹೇಳೋಣ. ಕತ್ತಲ್ಲಿ ಕರಡಿಗೆ ಜಾಮೂನು ತಿನಿಸೋಕೆ ಯಾವತ್ತು ಹೋಗ್ಬಾರ್ದು ರೀ. ನಾನು ಜಾಮೂನ್ ತಿನ್ಸಿದ್ದು ಕರಡಿಗಲ್ಲ, ಕ್ಲೀಶಾಗೆ. ಇವು ತಾವು ಜಾಮೂನು ಹಾಡ್ ಹಗಲಲ್ಲಿ ತಿನ್ಸಿದ್ರಿ. ಅಯ್ಯೋ, ಹಾಡಾಗ್ಲಲ್ಲ ಕಣೆ, ಕತ್ಲಲ್ಲೂ ತಿನ್ಸಿಲ್ವಲ್ಲ. ಆಫೀಸ್ ಅವರ್ಸ್ ಅಲ್ಲಿ ಕ್ಯಾಂಟೀನ್ ಅಲ್ಲಿ ಗ್ಲೀಶ್ ಆಗಿ ಜಾಮೂನ್ ತಿನ್ನಿಸ್ತೀರಾ. ನನ್ಗೆ ಯಾವ ತರ ನೀವು ಜಾಮೂನ್ ತಿನ್ಸಿದಿರೇನ್ರಿ? ಬರೀ ಚಳ್ಳೆ ಹಣ್ಣು ತಿನ್ಸ್ತೀರಾ. ಅಮ್ಮ ತಾಯಿ, ಬಿಟ್ಟಾನ್ರಿ ಬೌಂಡು. ನೀನೇನ್ ಕರಡಿನ ಮಾತಾರ ಜಾಮೂನ್ ತಿನ್ಸಕ್ಕೆ? ಲೇ, ಅವ್ನು ಹೇಳೋದು ಕರೆಕ್ಟ್ ಆಗಿದೆ ಕಣೆ. ನೀನು ಕರಡಿನಾ? ಗೇಂಡಾಮೃಗ ಗೇಂಡಾಮೃಗ ಗೇಂಡಾಮೃಗವೆಲ್ಲಿ. ನೀವೇ ಹೇಳ್ಕೊಟ್ಟಿರೋದಿದ್ನ ನಿಮ್ಮೆ. ಮಮ್ಮಿ, ಕರಡಿ ತರ ಪಟ್ ಹಿಡ್ತಿದ್ದಾರೆ. ಕರಡಿ ಅಲ್ಲ ಅಂತೀರಾ, ನಿಮ್ಮೆ ಹೇಳಿದ್ಲಲ್ಲ. ಆ ಮೃಗನೂ ಅಲ್ಲ ಅಂತೀರಾ. ಹಾಗಾದ್ರೆ ಏನು ಮಾಯ ಆಟ ಕುಂಟು ಲೆಕ್ಕಕ್ಕಿಲ್ವಾ?